ಮೊದಲನೇದಾಗಿ ನಾನೊಬ್ಬ ಕನ್ನಡ ಆಡಿಯನ್ಸ್ ಸರ್. ಕಳೆದ 30 ವರ್ಷಗಳಿಂದ ನಾನು ಸಿನಿಮಾ ನೋಡ್ತಾ ಬಂದಿದ್ದೀನಿ. ಆಡಿಯನ್ಸ್ ಆಗಿ ನೋಡಿ ಬಂದಂತಹ ದಾರಿಲಿ ನನಗೂ ಒಂದು ಸಿನಿಮಾ ಮಾಡ್ಬೇಕನ್ನಿಸ್ತು. ಈಗ ಆಡಿಯನ್ಸ್ಗಳಿಗಾಗಿ ಒಂದು ಅದ್ಭುತವಾದ ಸಿನಿಮಾ ಮಾಡ್ಬೇಕಂತ ನಿರ್ಧಾರ ಮಾಡಿ ಸಿನಿಮಾಗೆ ಬಂದಿದ್ದೀನಿ ಸರ್. ಸರ್, ನಾನು ಈ ಸಿನಿಮಾ ರಂಗಕ್ಕೆ ಬರೋಕ್ಕೆ ಮುಂಚೆ ನಾನು ಪ್ರೊಫೆಷನಲ್ ಮಾರ್ಷಲ್ ಆರ್ಟಿಸ್ಟ್ ಆಗಿದ್ದೆ. ಆರ್ಟಿಸ್ಟ್ ಆಗಿದ್ದಾಗ ನಾನು ಸಿನಿಮಾ ಸ್ಟಂಟ್ ಕೊರಿಯೋಗ್ರಾಫರ್ ಆಗಬೇಕಂತ ತುಂಬ ಕನಸಿಟ್ಟುಕೊಂಡಿದ್ದು. ಸುಮಾರಷ್ಟು ತಯಾರಿನೂ ಮಾಡಿದ್ದೆ. ನಾನು ಕಾರಣಾಂತರಗಳಿಂದ ಅಲ್ಲಾಗಲಿಲ್ಲ. ಬಟ್ ನಾನು ಈ ಸಿನಿಮಾ ಇಂಡಸ್ಟ್ರಿಗೆ ಬರಲೇಬೇಕು ಅಂತ ನಿರ್ಧಾರ ಮಾಡಿದಾಗ ನಾನು ನಿರ್ದೇಶಕನಾಗಿ ಬರ್ತೀನಿ ಅಂತ ಡಿಸೈಡ್ ಮಾಡಿದೆ. ಆಗ ನಾನು ಎಲ್ ವಿ ಪ್ರಸಾದ್ ಇಂದ ಚೆನ್ನೈ ಮತ್ತು ಬೆಂಗಳೂರು ಕ್ಯಾಂಪಸ್ಸಿಂದ ನಾನು ಡಿಪ್ಲೊಮಾ ಇನ್ ಫಿಲ್ಮ್ ಮೇಕಿಂಗ್ ಮಾಡ್ಕೊಂಡಿದ್ದೀನಿ. ನನ್ನ ಕ್ವಾಲಿಫಿಕೇಶನ್ ಆ್ಯಕ್ಚುಲಿ MA BEd MPhil PhD ಮಾಡ್ತಾ ಇದ್ದೀನಿ. ಈಗ ಮೈಸೂರಿನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೆಕ್ನಿಕಲಿ ಸಿನಿಮಾ ಬಗ್ಗೆ ತಿಳ್ಕೊಬೇಕನ್ನೋ ಉದ್ದೇಶದಿಂದ ಡಿಪ್ಲೊಮಾ ಇನ್ ಫಿಲ್ಮ್ ಮೇಕಿಂಗ್ ಕೋರ್ಸ್ ಮುಗಿಸ್ಕೊಂಡು ಬಂದು ಸಣ್ಣದಾಗಿ ಅದ್ರ ಡಿಟೇಲಿಂಗ್ ಬಗ್ಗೆ ಹೋಮ್ವರ್ಕ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಬಂದದ್ದು ಸರ್. ಇದು ಅಷ್ಟೇನಾ ಸರ್? ಥಾಟ್ ಅಂದಾಗ ನನಗನ್ಸಿದ್ದು, ನಾನು ಹೀಗೆ ಕಾಂಪಿಟೇಷನ್ಗೆ ಅಂತ ಹೋಗಿದ್ದೆ ಚಿಕ್ಕಮಗಳೂರು ಕಡೆ. ಆ ವಾತಾವರಣನ ನಾನು ನೋಡಿದೆ. ನಾನು ಆ್ಯಕ್ಚುಲಿ ತುಂಬ ಹತ್ತಿರದಿಂದ ಸೂಕ್ಷ್ಮವಾಗಿ ನೋಡಿದೆ. ನಾನು ಸಾಹಿತ್ಯದ ವಿದ್ಯಾರ್ಥಿ ಆಗಿರೋದ್ರಿಂದ ಅಲ್ಲಿನ ಜನ ಸಂಸ್ಕೃತಿ, ಅಲ್ಲಿನ ಆಚಾರ ವಿಚಾರಗಳು, ಊಟ ವಸತಿ, ಅಲ್ಲಿನ ಪ್ರತಿಯೊಂದು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ದೆ. ಇದು ಹಾಗೆ ನೋಡ್ತಿದ್ದಾಗ ವ್ಯವಸ್ಥೆನೂ ಅಲ್ಲಿದ್ದನ್ನೆಲ್ಲ ಗಮನಿಸಿದ್ದೆ. ಇದು ನನ್ನ ಮನಸ್ಸಲ್ಲಿ ಏನೋ ಒಂದು ವಿಚಾರವಾಗಿ ಕಾಡ್ತಾ ಇತ್ತು. ಈ ವಿಚಾರದವಾಗಿ ಒಂದು ಸಿನಿಮಾ ಮಾಡಿ ನಾನು ತಿಳಿಸ್ಬೋದಲ್ಲ ಅಂತ ಒಂದು ಭಾವನೆ ನನ್ನಲ್ಲಿ ಮೂಡಿದಾಗ ಈ ಕಥೆಯನ್ನು ಬರೆದೆ ಸರ್. ನಾನು ಸರ್ ರಿಯಲ್ ಎಸ್ಟೇಟ್ ಇನ್ಸಿಡೆಂಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಆ ವಾತಾವರಣ ತೋರಿಸ್ಬೇಕನ್ನೋ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ನಾನು ಸರ್, ಮಾರ್ಷಲ್ ಆರ್ಟ್ಸ್ ಅಂದರೆ ನಾನು ಕಲಿತಾ ಇರೋದು ಪ್ರೊಫೆಷ್ನಲ್ ಆಗಲ್ಲ. ಸಿನಿಮಾಗೆ ಏನು ಯಾವ ಥರ ಬೇಕೋ ಆ ಥರ ಅವ್ರ ಹತ್ರ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆ್ಯಕ್ಟಿಂಗ್ ಅಂತ ಬಂದಾಗ ನಾನು ರಂಗಪಯಣ ಸಾತ್ವಿಕ ಟೀಮಲ್ಲಿ ಒಂದಷ್ಟು ಕೆಲವು ವರ್ಷಗಳಿಂದ ನಾನು ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅದಾದಮೇಲೆ ನನಗೆ ಸಿಕ್ಕಿದೆ ಕೆ ಮನು ಸರ್. ಅವ್ರ ಸಿನಿಮಾದಲ್ಲಿ ಮಾಡ್ತಾ ಮಾಡ್ತಾ ಇಲ್ಲಿವರೆಗೂ ಬಂದಿದ್ದೀನಿ ಸರ್. ನಾನು ಇವಾಗ ಸಿನಿಮಾ ಫುಲ್ ಫ್ಲೆಡ್ಜ್ ಆಗಿ. ಸರ್, ಮೊದಲನೇದಾಗಿ ಆ್ಯಕ್ಟಿಂಗಿಗೆ ನಾನು ಇವಾಗ ಹೇಳಿದ್ದೀನಿ, ನಾನು ರಂಗಭೂಮಿ ಮಾಡ್ಕೊಂಬಂದಿದ್ದೀನಿ ಅಂತ. ಸ್ಟಂಟ್ಗೋಸ್ಕರ ನಮ್ಮ ಸತೀಶ್ ಸರ್ ನನ್ನ ದಿನ ಬೆಳಗಾದರೆ ನನ್ನ ಟ್ರೈನ್ ಮಾಡ್ತಾರೆ. ನನ್ನ ಬಾಡಿ ಸಹ ಅಷ್ಟೇ. ನಾನು ಎಷ್ಟು ಫಿಟ್ನೆಸ್ ಆಗಿರಬೇಕು, ಸಿನಿಮಾದಲ್ಲಿ ಫ್ರೇಮಲ್ಲಿ ಹೇಗೆ ಕಾಣಿಸ್ಬೇಕು ಅಂತ ಕರ್ನಾಟಕ ಫಿಟ್ನೆಸ್ ಅಕಾಡೆಮಿ ನನ್ನ ಗೈಡ್ ಮಾಡ್ತಾ ಇದೆ. ಅವರೇ ನನ್ನ ಕಂಪ್ಲೀಟಾಗಿ ಟ್ರೈನ್ ಮಾಡ್ತಿದ್ದೆ ಸರ್ ಪ್ರತಿಯೊಂದರಲ್ಲೂ. ಥ್ಯಾಂಕ್ ಯು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.